ಇದೊಂದು ಹೃದಯ ವಿದ್ರಾವಕ ಘಟನೆ. ಬಹಳ ಅಪರೂಪವಾಗಿರುವಂಥ ಒಂದು ಪ್ರಸಂಗ. ತಿರುವನಂತಪುರದಿಂದ ಶ್ರೀರಂಗಪಟ್ಟಣಕ್ಕೆ ಒಂದು ಕಾರ್ಯಕ್ರಮ ಏರ್ಪಾಟಾಗಿತ್ತು. ಭಗವದ್ಗೀತೆಯ ಕುರಿತಾಗಿ ಒಂದು ಉಪನ್ಯಾಸ. ಆ ಉಪನ್ಯಾಸಕ್ಕೆ ತಿರುವನಂತಪುರದಿಂದ ಒಬ್ಬ ಶಾಸ್ತ್ರಿಗಳು ಬರ್ತಾ ಇದ್ರು. ಅವರ ಹೆಸರು ಶ್ರೀನಿವಾಸ ಶಾಸ್ತ್ರಿಗಳು ಅಂತ ಹೇಳಿ. ಬಹಳ ದೊಡ್ಡ ವಾಗ್ಮಿ, 4 ಭಾಷೆಗಳನ್ನು ಕರಗತ ಮಾಡಿಕೊಂಡಿರುವಂಥ ಪ್ರಕಾಂಡ ಪಂಡಿತರು ಅಂತ ಹೇಳಿ ಅವತ್ತಿನ ದಿನಕ್ಕೆ ದೊಡ್ಡ ಹೆಸರು ಮಾಡಿದರು. ದಿನಾಂಕ ನಿಗದಿಯಾಗಿತ್ತು. ಆ ದಿನ ಉಪನ್ಯಾಸಕ್ಕೆ ಶ್ರೀರಂಗಪಟ್ಟಣಕ್ಕೆ ತಮ್ಮ ಶ್ರೀಮತಿಯವರ ಜೊತೆಗೆ ಶಾಸ್ತ್ರಿಗಳು ಬಂದರು. ದೊಡ್ಡ ಹೆಸರಿರುವಂತಹ ಶಾಸ್ತ್ರಿಗಳು ಅವರ ಉಪನ್ಯಾಸವನ್ನು ಆಲಿಸಲಿಕ್ಕೆ ನೂರಾರು, ಸಾವಿರಾರು, ಲಕ್ಷ ಜನ ಸೇರಿಕೊಂಡಿದ್ರು. ಇಡೀ ಸಭಾಭವನ ತುಂಬಿ ಹೋಗಿತ್ತು. ಉಪನ್ಯಾಸ ಪ್ರಾರಂಭ ಆಗಬೇಕು. ಎಲ್ಲ ಸಿದ್ಧತೆಗಳು ಮಾಡಿಕೊಂಡಿದ್ರು. ಇನ್ನೇನು 1-2 ನಿಮಿಷದಲ್ಲಿ ಉಪನ್ಯಾಸ ಪ್ರಾರಂಭ ಆಗುತ್ತೆ ಅಂತ ಅನ್ನುವ ಸಂದರ್ಭದಲ್ಲಿ ಶಾಸ್ತ್ರಿಗಳಿಗೆ ಅಲ್ಲಿರುವಂಥ ಒಬ್ಬ ಕಾರ್ಯಕರ್ತ ಒಂದು ಪತ್ರವನ್ನು ತಂದುಕೊಟ್ಟ. ಅದೊಂದು ತಂತಿಯ ಸಂದೇಶ. ಆ ಸಂದೇಶವನ್ನು ಓದಿ ಶಾಸ್ತ್ರಿಗಳು 1 ನಿಮಿಷ ತಮ್ಮ ಕಣ್ಣು ಮುಚ್ಚಿ ಮೌನಕ್ಕೆ ಶರಣಾದರು. ಅಲ್ಲೇ ಪಕ್ಕದಲ್ಲಿ ಕೂತಿರುವಂಥ ಯಾರೋ, ಏನು ಶಾಸ್ತ್ರಿಗಳೇ, ಏನು ವಿಷಯ ಅಂತ ಶಾಸ್ತ್ರಿಗಳಿಗೆ ಕೇಳ್ತಿದ್ದಂಗೆ ಶಾಸ್ತ್ರಿಗಳು ಇಲ್ಲ ಏನಿಲ್ಲ, ಇನ್ನೊಂದು ಕಾರ್ಯಕ್ರಮವಿದೆ, ಅದಕ್ಕಾಗಿ ನಾನು ಬೇಗ ಹೊರಡಬೇಕು. ಉಪನ್ಯಾಸ ಮುಗಿದ ತಕ್ಷಣ ನನಗೆ ಹೊರಡಲಿಕ್ಕೆ ಅನುಕೂಲ ಮಾಡಿಕೊಡ್ರಿ ಅಂತ ಹೇಳಿ ವೇದಿಕೆಯನ್ನು ಏರಿದರು. ಉಪನ್ಯಾಸವೇನೋ ಮಾಡಿದರು. ಉಪನ್ಯಾಸ ಭಾಳ ಚೆನ್ನಾಗಿತ್ತು. ಮೊದಲೇ ವಾಗ್ಮಿ. ಅವತ್ತಿನ ವಿಷಯ ಭಗವದ್ಗೀತೆಯ ಸ್ಥಿತಪ್ರಜ್ಞೆ ಎನ್ನುವಂಥ ವಿಚಾರ. ಉಪನ್ಯಾಸ ಮುಗೀತು. ತಕ್ಷಣ ಅವರಿಗೆ ಎಲ್ಲ ವ್ಯವಸ್ಥೆ ಮಾಡಿದರು. ಮರಳಿ ತಿರುವನಂತಪುರಕ್ಕೆ ಬಂದರು. ತಿರುವನಂತಪುರ ತಲುಪಿದಂಥ ಸಂದರ್ಭದಲ್ಲಿ ಅವರ ಶ್ರೀಮತಿ ಶಾಸ್ತ್ರಿಗಳಿಗೆ ಕೇಳಿದ್ಲು, ಯಾಕೆ ತಕ್ಷಣ ಹೊರಟು ಬಂದ್ರಿ, ಏನು ವಿಚಾರ ಅಂತ ಹೇಳಿ. ಆಗ ಶಾಸ್ತ್ರಿ ಹೇಳ್ತಾರೆ, ನಮ್ಮ ಕಿರಿಯ ಮಗ ಪ್ರದೀಪ ಬ್ಯಾಂಕ್ ಉದ್ಯೋಗಿ ಆಕ್ಸಿಡೆಂಟಲ್ಲಿ ತೀರಿ ಹೋದಂತೆ, ಅದೇ ತಂತಿಯ ಸಂದೇಶ ಅಂತ ಹೇಳಿದರು. ಅವರ ಹೆಂಡತಿ ಎದಿ ಬಡ್ಕೊಂಡು ಅಳ್ಳಿಕ್ಕೆ ಶುರು ಮಾಡಿದ್ಲು. ದುಃಖ ತುಂಬಿ ಬಂತು. ಆಗ ಅವಳು ಹೇಳಿದ್ಲು, ಈ ವಿಚಾರ ನನಗೆ ಅಲ್ಲೇ ಯಾಕೆ ಹೇಳಲಿಲ್ಲ ಅಂತ ಹೇಳಿದ್ಲು. ಮತ್ತು ಇಂಥ ಸುದ್ದಿಯನ್ನು ಕೇಳಿ ನೀವು ಉಪನ್ಯಾಸವಾದರೂ ಹೇಗೆ ಮಾಡಿದ್ರಿ ಅಂತ ಇನ್ನೊಂದು ಪ್ರಶ್ನೆಯನ್ನು ಮಾಡಿದ್ಲು. ಆಗ ಶಾಸ್ತ್ರಿಗಳು ಹೇಳಿದ್ಲು, ನೋಡು, ಆ ಉಪನ್ಯಾಸದ ವಿಷಯನೇ ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನನಿಗೆ ಬೋಧಿಸುವಂಥ ಸ್ಥಿತಪ್ರಜ್ಞೆ. ಅದರ ಅರ್ಥ, ಬದುಕಿನಲ್ಲಿ, ಜೀವನದಲ್ಲಿ ಎಲ್ಲವೂ ನಡೆಯೋದೆ. ಒಮ್ಮೆ ಸುಖ ಇರುತ್ತೆ, ಒಮ್ಮೆ ದುಃಖ ಇರುತ್ತೆ. ಸುಖ ಬಂದರೆ ಬಹಳಷ್ಟು ಹಿಗ್ಗಬಾರ್ದು, ದುಃಖ ಬಂದರೆ ಬಹಳಷ್ಟು ಕುಗ್ಗಬಾರ್ದು. ಇದು ಬದುಕಿನ ನಿಯಮ, ಎಲ್ಲರ ಬದುಕಿನಲ್ಲಿ ನಡೆಯುವಂಥ ಒಂದು ವ್ಯವಸ್ಥೆ. ಅದಕ್ಕಾಗಿ ಆ ಒಂದು ಉಪನ್ಯಾಸವೇ, ನಾನು ಸ್ಥಿತಪ್ರಜ್ಞೆ ಕುರಿತಾಗಿ ನನ್ನನ್ನೇ ನಾನೇ ಉಪನ್ಯಾಸ ಮಾಡಿಕೊಂಡೆ. ಅದಕ್ಕಾಗಿ ನನಗೆ ಅಲ್ಲಿ ದುಃಖನೂ ಅನ್ನಿಸ್ಲಿಲ್ಲ, ನಿನಗೆ ಹೇಳಬೇಕು ಅಂತೂ ಅನ್ನಿಸ್ಲಿಲ್ಲ ಅಂತ ಹೇಳಿದರು. ಇದರ ಅರ್ಥ ಇಷ್ಟೇ, ಬದುಕಿನಲ್ಲಿ ಎಲ್ಲವೂ ನಡೆಯಿದೆ, ಯಾವ ಕ್ರಿಯೆಗಳು ಯಾರ ಕೈಯಲ್ಲೂ ಇಲ್ಲ. ಅದಕ್ಕಾಗಿ ಭಗವಂತ ಕೊಡುವಂಥ ಪ್ರತಿಯೊಂದು ಸಂದರ್ಭ ಮತ್ತು ಸನ್ನಿವೇಶವನ್ನು ಸಮಾಧಾನವಾಗಿ ಸ್ವೀಕರಿಸಬೇಕು.
ಸಮಚಿತ್ತವಾಗಿ ಸ್ವೀಕರಿಸಬೇಕು, ಸ್ಥಿತಪ್ರಜ್ಞೆಯಿಂದ ಬದುಕನ್ನು ನಡೆಸಬೇಕು ಅನ್ನುವಂಥದ್ದೇ ಇದರ ಅರ್ಥ. ಎಲ್ಲರಿಗೂ ನಮಸ್ಕಾರಗಳು.